அவலங்களுக்கு எதிராக களமிறங்கிய பெண்கள். SUCI and AIDSO விழிப்புணர்வு இயக்கம். சமூகத்தில் அதிகரித்து வரும் பல்வேறு பிரச்சனைகள் குறித்து பொதுமக்களிடையே விழிப்புணர்வு ஏற்படுத்தும் நோக்கில் SUCI, சோஷலிஸ்ட் யூனிட்டி சென்டர் ஆஃப் இந்தியா கம்யூனிஸ்ட் மற்றும் அகில இந்திய ஜனநாயக மாணவர் அமைப்பு, ஆல் இந்தியா டெமோக்ராட்டிக் ஸ்டூடெண்ட் ஆர்கனைசேஷன் சார்பில் விழிப்புணர்வு இயக்கம் முன்னெடுக்கப்பட்டு வருகிறது. இந்த இயக்கத்தில் AIDSO அமைப்பை சேர்ந்த அபயா மற்றும் மேகனா தினசரி பயணிகளை நேரில் சந்தித்து துண்டு பிரச்சாரங்களை வழங்கி சமூகத்தில் நிலவி வரும் முக்கிய பிரச்சனைகள் குறித்து விழிப்புணர்வு ஏற்படுத்தி வருகின்றனர். பொது கல்வியை பாதுகாக்க வேண்டும், விலைவாசி உயர்வை கட்டுப்படுத்த வேண்டும், விவசாயிகள் தற்கொலைக்கு முற்றுப்புள்ளி வைக்க வேண்டும், இளைஞர்களுக்கு போதிய வேலைவாய்ப்புகளை உருவாக்க வேண்டும், பெண்கள் மற்றும் குழந்தைகளுக்கு எதிரான குற்றங்களை தடுக்க உறுதியான நடவடிக்கைகள் எடுக்க வேண்டும் உள்ளிட்ட கோரிக்கைகளை வலியுறுத்தி இந்த மக்கள் விழிப்புணர்வு நிகழ்ச்சி நடத்தப்பட்டதாக அமைப்பினர் தெரிவித்தனர். மேலும் கல்வி, சமூக நலன், விவசாயம், பெண்கள் பாதுகாப்பு மற்றும் வேலைவாய்ப்பு போன்ற மக்களின் அடிப்படை தேவைகளில் அரசு உடனடி கவனம் செலுத்தி உரிய நடவடிக்கைகளை மேற்கொள்ள வேண்டும் என்றும் வலியுறுத்தப்பட்டது. இந்த விழிப்புணர்வு இயக்கத்தின் மூலம் சமூக நீதி, சமத்துவம் மற்றும் மக்களின் ஜனநாயக உரிமைகளை பாதுகாக்க அனைவரும் ஒன்றிணைந்து செயல்பட வேண்டும் என்று SUCI மற்றும் AIDSO அமைப்பின் பிரதிநிதிகள் அழைப்பு விடுத்தனர். ನನ್ನ ಹೆಸರು ಅಭಯ ಅಂತ ಹೇಳಿ. ನಮ್ಮ ಸಂಘಟನೆ AIDSO, ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್. ಇವತ್ತು ಏನು ನಾವು ನೋಡ್ತಿದೀವಿ, ಶಿಕ್ಷಣ ಕಂಪ್ಲೀಟ್ಲಿ ಬಿಸ್ನೆಸ್ ಆಗ್ತಾ ಇರೋದು. ಅಲ್ಲಿ ಒಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಕನಿಷ್ಠ ಫೆಸಿಲಿಟಿನೂ ಕೊಡ್ತಾ ಇಲ್ಲ ಸರ್ಕಾರ. 60,000 ಟೀಚರ್ಸ್ ಪೋಸ್ಟ್ ಇವತ್ತಿಗೂ ಖಾಲಿ ಇದೆ. ಆದ್ರೆ KPS ಮ್ಯಾಗ್ನೆಟ್ ಅಂತ ಹೇಳಿ ತಗೊಂಡ್ಬಂದು ದೊಡ್ಡ ಸಂಖ್ಯೆನಲ್ಲಿ ಸರ್ಕಾರಿ ಶಾಲೆ ಮುಚ್ಚಾಕ್ತಾ ಇದಾರೆ. ಇವತ್ ಎಷ್ಟರ ಮಟ್ಟಿಗೆ ಸರ್ಕಾರ, ಅದು ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯ ಸರ್ಕಾರ ಆಗಿರ್ಲಿ, ಕನಿಷ್ಠ ಜವಾಬ್ದಾರಿನೂ ಇಲ್ಲ ಅಂತಂದ್ರೆ ಇವತ್ ನೀಟ್ ಅಂತ ದೊಡ್ಡ ಸ್ಕ್ಯಾಮ್ ನಡೆದಿದೆ. ಅಲ್ಲಿ 23 ಲಕ್ಷ ಮಕ್ಕಳು ಲೈಫ್ ಜೊತೆಗೆ ಆಟ ಆಡಿದ್ದಾರೆ. ಆದ್ರೆ ಯಾವೊಬ್ಬ ವ್ಯಕ್ತಿನೂ ಕೂಡ ಸಸ್ಪೆಂಡ್ ಮಾಡಿಲ್ಲ, ಯಾವ ಒಬ್ಬ ವ್ಯಕ್ತಿನೂ ಅರೆಸ್ಟ್ ಮಾಡಿಲ್ಲ. ಏನ್ ತೋರಿಸ್ಕೊಡುತ್ತೆ? ಲೀಕ್ ಆಗೇ ಇಲ್ವಾ? ಹಂಗಿದ್ರೆ ನೀಟ್ ಯಾಕೆ ನಡೆಸಿದ್ರು? ಇಲ್ಲಿ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಸರ್ಕಾರಕ್ಕೆ ಜವಾಬ್ದಾರಿ ತಗೊಳಕ್ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ಸರ್ಕಾರನೂ ಕೂಡ ಈ ನೀಟ್ ಸ್ಕ್ಯಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದೆ. ಸರ್ಕಾರ ಮತ್ ಮಿಕ್ಕಿರೋ ಕೋಚಿಂಗ್ ಇಂಡಸ್ಟ್ರಿಗಳು ಸೇರ್ಕೊಂಡು ದೊಡ್ಡ ಹಗರಣ ಮಾಡಿದ್ದಾರೆ. 23 ಲಕ್ಷ ವಿದ್ಯಾರ್ಥಿಗಳ ಜೊತೆಗೆ ಆಟ ಆಡಿದ್ದಾರೆ. 30ಕ್ಕಿಂತ ಜಾಸ್ತಿ ಮಕ್ಕಳು ಸೂಸೈಡ್ ಕಾರಣ ಆಗಿದ್ದಾರೆ. ಒಬ್ರು ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ. ಅಲ್ಲಿ ನಾವ್ 2 ದಿವಸದಿಂದ ಇಡೀ ದೇಶದಾದ್ಯಂತ ಕರೆ ಕೊಡ್ತಿರೋದೇನೆ, ಜನ ದೊಡ್ಡ ಸಂಖ್ಯೆನಲ್ಲಿ ಬೀದಿಗೆ ಬರ್ಬೇಕು, ಪ್ರತಿಭಟಿಸ್ಬೇಕು. ಇವತ್ತು ನಾವ್ ಯಾರೆಲ್ಲ ಶಿಕ್ಷಣ ಪಡ್ಕೊಂಡಿದೀವೋ ನಮಗೊಂದ್ ಕನಿಷ್ಠ ಜವಾಬ್ದಾರಿ ಇದೆ. ಏನು ಅಂದ್ರೆ ನಮಗ್ ಸಿಕ್ಕಿರೋ ಶಿಕ್ಷಣದಿಂದ ಹಲವಾರು ಜನರ ಸ್ಟ್ರಗಲ್ ಇದೆ. ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅಂತ ಅವಮಾನ ಸಹಿಸಿರ್ಲಿಲ್ಲ ಅಂದ್ರೆ ನಾವ್ ಯಾರು ಕೂಡ ಶಾಲೆ ಮೆಟ್ಲು ಹತ್ತಕ್ ಆಗ್ತಿರ್ಲಿಲ್ಲ. ಹಾಗಿದ್ರೆ ನಾವ್ ಶಿಕ್ಷಣ ಪಡ್ಕೊಂಡಿರೋ ನಮ್ಮ ಜವಾಬ್ದಾರಿ ಇಲ್ಲ. ಹಾಗಿದ್ರೆ ನಮ್ ಶಿಕ್ಷಣಕ್ಕೆ ಏನ್ ಅರ್ಥ? ಇವತ್ ನಾವ್ ಶಿಕ್ಷಣಕ್ಕೆ ಒಂದ್ ಮೀನಿಂಗ್ ಕಲ್ಪಿಸ್ತೀವಿ ಅಂದ್ರೆ ಅದ್ ನಾವ್ ಬೀದಿಗೆ ಬಂದು ನ್ಯಾಯಕ್ಕೋಸ್ಕರ ಫೈಟ್ ಮಾಡಿದಾಗ ಅಷ್ಟೇ ಸಾಧ್ಯ ಆಗುತ್ತೆ ಅಂತ ನಂಬಿದೀವಿ ನಾವು. ಭಗತ್ ಸಿಂಗ್, ನೇತಾಜಿನ ನಮ್ಮ ಐಡಿಯಲ್ಸ್, ನಮ್ಮ ರೋಲ್ ಮಾಡೆಲ್ಸ್ ಅಂತ ಹೇಳಿ ನಂಬಿ ಈ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇರೋದು AIDSO, ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್. ಸರ್, ನನ್ನ ಹೆಸರು ಮೇಘನಾ ಅಂತ ಹೇಳಿ. ನಾವೊಂದು AIMSS ಅಂತ ಹೇಳಿ ಒಂದು ಮಹಿಳಾ ಸಂಘಟನೆ, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ. ಈಗ ತಾನೇ ಏನು ಅಭಯ್ ಅವ್ರು ಹೇಳಿದ್ರು, AIDSO ವಿದ್ಯಾರ್ಥಿ ಸಂಘಟನೆ ಏನ್ ಹೋರಾಟಗಳನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇದೆ, ಅದೇ ರೀತಿ ನಮ್ಮ ಮಹಿಳಾ ಸಂಘಟನೆನೂ ಕೂಡ ಹೋರಾಟಗಳನ್ನ ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ವಿ. ಏನು ಇವತ್ತು ಪ್ರತಿನಿತ್ಯ ಮಕ್ಕಳು, ಹೆಣ್ಮಕ್ಳ ಮೇಲೆ ದಿನನಿತ್ಯ ಕ್ರೈಮ್ಸ್ ಗಳು ಹೆಚ್ಚಾಗ್ತಾರೋ ಅಂತ ನೋಡ್ತಾ ಇದ್ವಿ. ಇಂಥದ್ರ ವಿರುದ್ಧ ಜನಾಕ್ರೋಶಗಳು ಹೆಚ್ಚೆಚ್ಚು ಬರ್ಬೇಕು. ಇದನ್ನ ಪ್ರಶ್ನೆ ಮಾಡುವಂತಹ ವಿದ್ಯಾರ್ಥಿ ಯುವಕರು ಇವತ್ತು ಹೊರಗಡೆ ಬರ್ಬೇಕು ಅಂತ ಹೇಳಿ ನಾವು ಹೋರಾಟಗಳನ್ನ ಕಟ್ತಾ ಇದೀವಿ. ಇತ್ತೀಚೆಗೆ ನಡೆದಿರುವಂತಹ ರಾಜಸ್ಥಾನ್ ಇನ್ಸಿಡೆಂಟ್ ಎಲ್ಲರೂ ಕೂಡ ಗಮನಿಸಿರ್ತಾರೆ. 13 ವರ್ಷದ ಹುಡುಗಿಯ ಮೇಲೆ ಆಗಿರುವಂತಹ ಘೋರ ಕೃತ್ಯ, ಇವತ್ತು 30ಕ್ಕಿಂತ ಹೆಚ್ಚು ಜನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತದ್ದ ಇನ್ಸಿಡೆಂಟ್ ನ ನೋಡ್ತಾ ಇದ್ವಿ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ 11 ವರ್ಷದ ಹುಡುಗಿ ತನ್ನ ಫ್ರೆಂಡ್ಗೆ ಗಿಫ್ಟ್ ತರ್ಬೇಕಂತ ಹೇಳಿ ಹೋಗಿರುವಂತಹ ಸಮಯದಲ್ಲಿ ಅವಳನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಕೊನೆಗೆ ಜೀವ ಇರುವಂತಹ ಬಾಡಿನ ತಗೊಂಡೋಗಿ ಹೆಸ್ತಿದ್ದಾರೆ. ಅದರಿಂದಾಗಿ ವೈದ್ಯರು ಹೇಳ್ತಾ ಇದಾರೆ ಉಸಿರುಗಟ್ಟಿ ಸತ್ತಿರೋ ಅಂತದ್ದು ಅಂತ ಹೇಳಿ. ಸೊ ಇಂಥದೆಲ್ಲ ಪ್ರತಿನಿತ್ಯ ಇವತ್ತು ನ್ಯೂಸ್ ಪೇಪರ್ ನಲ್ಲಿ ನಾವು ಗಮನಿಸ್ತಾ ಇದೀವಿ. ನಮ್ಗೆ ಸಿಟ್ಟು ಬರುತ್ತೆ, ಅಂತ ಅಪರಾಧಿಗಳನ್ನ ನಡು ರಸ್ತೆಯಲ್ಲೇ ಹಿಡಿದು ಸಾಯಿಸ್ಬೇಕಂತ ಅನ್ಸುತ್ತೆ. ಬಟ್ ಅಷ್ಟೇ ಸಾಕಾಗಲ್ಲ ಅಂತ ಅನ್ಸುತ್ತೆ ನಮ್ಗೆ. ಇವತ್ತು ಸರ್ಕಾರ ಇದ್ರ ವಿರುದ್ಧ ಕ್ರಮ ತಗೊಳ್ಬೇಕು.
ಇವತ್ತು ಸರ್ಕಾರದ ಅಂಕಿ ಅಂಶ ಪ್ರಕಾರನೇ ಪ್ರತಿ 11 ನಿಮಿಷಕ್ಕೆ ಇವತ್ತು ಒಂದು ಹೆಣ್ಮಕ್ಳ ಮೇಲೆ ಕ್ರೈಮ್ ಆಗುತ್ತೆ, ಪ್ರತಿದಿನ 90 ಮಕ್ಳ ಮೇಲೆ ಕ್ರೈಮ್ ಆಗುತ್ತೆ ಅನ್ನೋಂಥದ್ದು ರಿಪೋರ್ಟ್ ಆಗ್ತಾ ಇದೆ. ಇಂಥದಕ್ಕೆ ಯಾಕೆ ಸರ್ಕಾರಗಳು ಕ್ರಮ ತಗೊಳ್ತಾ ಇಲ್ಲ? ಅಪರಾಧಿ ಆಗೋದಕ್ಕೆ ಮೂಲ ಕಾರಣ ಆಗಿರುವಂತಹ ಪ್ರೋನೋ ವೆಬ್ಸೈಟ್ ಗಳು, ಅಶ್ಲೀಲ ಸಿನಿಮಾ ಸಾಹಿತ್ಯಗಳನ್ನ ಇವತ್ತು ತೆಗೆದು ಹಾಕೋದಕ್ಕೆ ಯಾಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ? ಇವತ್ತು ಮದ್ಯಪಾನ, ಡ್ರಗ್ಸ್ ಇಂಥದಕ್ಕೆ ನಮ್ಮ ಯಂಗ್ಸ್ಟರ್ಸ್ ನ ಮುಳುಗಿಸಿ ಬೇರೆದಕ್ಕೆ ಪ್ರಶ್ನೆ ಮಾಡಬಾರ್ದು. ಇವ್ರು ತಗೋಬರುವಂತಹ ಪಾಲಿಸಿ ವಿರುದ್ಧ ಯಾರು ಮಾತಾಡಬಾರ್ದು. ಸೊ ಹಾಗಾಗಿ ಇವತ್ತು ನಾವು ನೋಡ್ತಾ ಇರುವಂತದ್ದು ಇಂತಹ ಹಲವಾರು ಕ್ರೈಮ್ಸ್ ಗಳು ಆಗೋದಕ್ಕೆ ಮೂಲ ಕಾರಣ ಇದು. ಇಂಥದ್ನ ತಡೆಗಟ್ಟೋದಕ್ಕಾದ್ರೆ ಸರ್ಕಾರ ಇಂತಹ ಎಷ್ಟೋ ಹೆಣ್ಮಕ್ಳು ಬಲಿಯಾಗೋದನ್ನ ನಾವು ಸ್ಟಾಪ್ ಮಾಡೋದಿಕ್ ಸಾಧ್ಯ. ಸೊ ಆ ನಿಟ್ಟಿನಲ್ಲೇ ನಮ್ಮ AIDSO ವಿದ್ಯಾರ್ಥಿ ಸಂಘಟನೆಯನ್ನು ಕೂಡ ಇದೇ 24ನೇ ತಾರೀಕು ಹೈದರಾಬಾದ್ ನಲ್ಲಿ ಒಂದು ಆಲ್ ಇಂಡಿಯಾ ಕನ್ವೆನ್ಷನ್ ಕೂಡ ಆಗ್ತಾ ಇದೆ. ಮಕ್ಕಳು, ಹೆಣ್ಮಕ್ಳು ಮೇಲೆ ಆಗ್ತಿರುವಂತಹ ಕ್ರೈಮ್ ವಿರುದ್ಧ ಇವತ್ತಿನ ಜನ ಆಕ್ರೋಶ ಬರ್ಬೇಕು, ಅಪರಾಧಿಗಳಿಗೆ ಕಠಿಣವಾದಂತಹ ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅದೇ ರೀತಿ ನಮ್ಮ AIMSS ಮಹಿಳಾ ಸಂಘಟನೆಯಿಂದನೂ ಕೂಡ ಇದೇ 25 ಮತ್ತೆ 26 ಬೆಂಗಳೂರಿನಲ್ಲಿ ಒಂದು ಮಹಿಳಾ ಶಿಬಿರ ಇಟ್ಕೊಂಡಿರುವಂತದ್ದು. ಇಂಥದ್ನ ವಿರೋಧಿಸ್ಬೇಕು. ಮಹಿಳೆಯರಾಗಿರ್ಬೋದು, ಜನ ಆಗಿರ್ಬೋದು, ಯುವ ಜನ, ವಿದ್ಯಾರ್ಥಿಗಳು ಇದನ್ನ ವಿರೋಧಿಸ್ಬೇಕು ಅಂತಾನು ಕೂಡ ನಾವು ಇವತ್ತು ಹೋರಾಟ ಬೆಳೆಸ್ತಾ ಇದೀವಿ, ಕಾರ್ಯಕ್ರಮನೂ ಕೂಡ ಮಾಡ್ತಾ ಇದೀವಿ. ಜನ ಇದನ್ನ ವಿರೋಧಿಸಕ್ ಆಗಿಲ್ಲ ಅಂತ ಅಂದ್ರೆ ಇವತ್ತು ಯಾವ ಸರ್ಕಾರ ಬಂದ್ರೂ ಕೂಡ ಇದನ್ನ ನಿಲ್ಸೋದಿಕ್ಕೆ ಕೈ ಹಾಕ್ತಾ ಇಲ್ಲ ಯಾರು ಕೂಡ. ಇವತ್ತು ಅವ್ರವ್ರದೊಳಗೆ ಮುಳುಗಿರೋ ಅಂತಂದ ನಾವು ನೋಡ್ತಾ ಇದೀವಿ, ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಅಂತಂದ ನಾವು ನೋಡ್ತಾ ಇದೀವಿ. ಇವತ್ತು ಜನನೇ ನಾವು ಪ್ರಶ್ನೆ ಮಾಡಕ್ ಆಗಿಲ್ಲ ಅಂತಂದ್ರೆ ಇಂಥ ಸಮಸ್ಯೆನ ನಾವು ಬಗೆಹರಿಸೋದಿಕ್ ಆಗಲ್ಲ. ಇವತ್ತು ಯಾರು ಇವತ್ತು ಅದಕ್ ಬಲಿ ಆಗ್ತಾ ಇದಾರೆ ಅಂತ ಜನ ಇವತ್ತು ನಾವು ಕೇಳ್ಬೇಕಾಗಿದೆ.